ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಅಲೈಡ್ ಹೆಲ್ತ್ ಸೈನ್ಸ್ ಅಂದರೆ BSc OT, BSc ಡಯಾಲಿಸಿಸ್, BSc ಅನಸ್ಥೀಷಿಯಾ, BSc ಕಾರ್ಡಿಯಕ್ ಟೆಕ್ನಾಲಜಿ, BSc ರೇಡಿಯಾಲಜಿ ಎಕ್ಸ್ರೇ ಟೆಕ್ನಾಲಜಿ, ಆಮೇಲೆ BSc ಟ್ರಾನ್ಸ್ಫ್ಯೂಷನ್ ಟೆಕ್ನಾಲಜಿ, BPH, BPT ಈ ಥರ ಒಂದು ಕೋರ್ಸ್ಗಳಿಗೆ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಸ್ವಲ್ಪ ತಡವಾಗಿ ಪ್ರತಿ ವರ್ಷ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ. ಸೊ ಅದು ತಡವಾಗಿ ಅಂತಂದರೆ ಇಂಜಿನಿಯರಿಂಗ್ ಸಂಬಂಧಿಸಿದಂಥ ಎಲ್ಲ ಕೋರ್ಸ್ಗಳು ಕೌನ್ಸ್ಲಿಂಗ್ ಮುಗಿದ ಮೇಲೆ ಆಮೇಲೆ ಈ ವರ್ಷ ಇಂಜಿನಿಯರಿಂಗು ಮತ್ತು BSc ನರ್ಸಿಂಗು, ಅಗ್ರಿಕಲ್ಚರ್, ಮೆಡಿಕಲ್ ಇವೆಲ್ಲ ಕೋರ್ಸ್ಗಳ ಒಂದು ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಸಪ್ರೇಟಾಗಿ AHS ಮತ್ತು BPTಗಳಿಗೆ ಸಪ್ರೇಟ್ ಆದಂಥ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ. ಸೊ ಇಲ್ಲಿ ನಾನು ಹೇಳ್ತಿರುವಂಥ ಒಂದು ಪ್ರಶ್ನೆ ಯಾವುದಂತಂದರೆ, ಇನ್ ಕೇಸ್ ಆಫ್ ನಮಗೆ BSc ನರ್ಸಿಂಗ್ ಸಿಗಲಿಲ್ಲ ಅಂತಂದರೆ ಅಥವಾ ಒಳ್ಳೆಯ ಕಾಲೇಜ್ ಸಿಗಲಿಲ್ಲ ಅಂತಂದರೆ ನಾವು ಅದನ್ನು ಕೈ ಬಿಟ್ಟು ಮುಂದೆ AHS ಅಂದರೆ BSc OT, ಡಯಾಲಿಸಿಸ್ಸು, ಅನಸ್ಥೇಷಿಯಾ ಈ ಥರದಂಥ ಒಂದು ಕೋರ್ಸ್ಗಳಿಗೆ ಅಥವಾ BPTಗೆ ಟ್ರೈ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ. ಸೊ ನಿಜವಾಗ್ಲೂ ಟ್ರೈ ಮಾಡ್ಬೋದು. ಇನ್ ಕೇಸ್ ಆಫ್ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಮಾತ್ರ ನೀವೇನು ಮಾಡ್ಬೋದು ಅಂತಂದರೆ, ಯಾಕಂದರೆ ಆಲ್ರೆಡಿ ನೀವು KE ಅಂಡರ್ದಲ್ಲಿದ್ದೀರಿ, ಆಲ್ರೆಡಿ ನೀವು ಅಪ್ಲಿಕೇಶನ್ ಕೂಡ ಹಾಕಿದ್ದೀರಿ. ಈ ಒಂದು ಅಪ್ಲಿಕೇಶನ್ ವ್ಯಾಲಿಡ್ ಇರುತ್ತೆ ಎಲ್ಲಿ ತನಕ ಅಂತಂದರೆ ಈ ವರ್ಷದ ಕೋರ್ಸ್ ಈ ಕೌನ್ಸ್ಲಿಂಗ್ ಕಂಪ್ಲೀಟ್ ಆಗೋ ತನಕ. ಸೊ ಇದರ ಅಂಡರಲ್ಲಿ ಯಾವೆಲ್ಲ ಕೋರ್ಸ್ಗಳು ಬರ್ತಾವಲ್ಲ ಅವುಗಳಿಗೆ ನೀವು ಅಪ್ಲಿಕೇಬಲ್ ಇದ್ದೀರಾ. ಸೊ ನೀವು ಇನ್ ಕೇಸ್ BS ನರ್ಸಿಂಗ್ ಮಾಡಲಿಕ್ಕೆ ಇಷ್ಟ ಇಲ್ಲಪ್ಪ, BS ನರ್ಸಿಂಗ್ ಬೇಡ ಅಂತಂದರೆ ನೀವು ಅಲೈಡ್ ಹೆಲ್ತ್ ಸೈನ್ಸ್ ಅಂದರೆ ಮುಂದಿನ ದಿನಗಳಲ್ಲಿ, ಮುಂದಿನ ಮಂತ್ ನಂತರ ಏನಾಗುತ್ತೆ ಅಂದರೆ ಒಂದು ಅಪ್ಡೇಟನ್ನು ಮಾಡ್ತಾರೆ ಅಲೈಡ್ ಹೆಲ್ತ್ ಸೈನ್ಸು BPTಗೆ ಸಂಬಂಧಿಸಿದಂತೆ. ಸೊ ಆವಾಗ ನೀವು ಪಕ್ಕ ಟ್ರೈ ಮಾಡ್ಬೋದು. AHSಗೂ ಕೂಡ ಟ್ರೈ ಮಾಡ್ಬೋದು, BPTಗೂ ಕೂಡ ನೀವು ಟ್ರೈ ಮಾಡಬಹುದು. ನೀವು ಬೇರೆ BS ನರ್ಸಿಂಗಿಗೆ ಮಾತ್ರ ನೀವು ಟ್ರೈ ಮಾಡಬೇಕಂತ ಏನಿಲ್ಲ, ನೀವು ಅಲೈಡ್ ಹೆಲ್ತ್ ಸೈನ್ಸಿಗೂ ಕೂಡ ಟ್ರೈ ಮಾಡ್ಬೋದು. ಹೋದ ವರ್ಷದಂತೆ ಏನಾಗಿತ್ತು ಅಂದರೆ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಹಾಕಿದ್ರು, ಆದರೆ BS ನರ್ಸಿಂಗ್ ಹಾಕಿರಲಿಲ್ಲ. ಆದರೂ ಕೂಡ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ BS ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಟ್ಟರು. ಯಾಕಂದರೆ BS ನರ್ಸಿಂಗ್ ಮೊದಲಾಗಿತ್ತು, ಎರಡನೇದು BS ನರ್ಸಿಂಗ್ ಆಗಿತ್ತು. ಹೀಗಾಗಿ ಇಂಜಿನಿಯರಿಂಗ್ ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳು ಅಥವಾ ಇಂಜಿನಿಯರಿಗೆ ಲೈಕ್ ಮಾಡಿಕೊಂಡು ಆಮೇಲೆ ಮನಸ್ಸು ಚೇಂಜ್ ಮಾಡ್ಕೊಂಡು ಬೇಡ ಅಂತ ಬಿಟ್ಟಿರುವಂಥ ವಿದ್ಯಾರ್ಥಿಗಳು BS ನರ್ಸಿಂಗ್ ಕೂಡ ಬಂದಿದ್ದಾರೆ, ಆಪ್ಷನ್ ಎಂಟ್ರಿ ಮಾಡಿದ್ದಾರೆ, ಸೀಟು ಕೂಡ ತೊಗೊಂಡಿದ್ದಾರೆ. ಸೊ ಈ ರೀತಿ ಇರಬೇಕಾದ್ರೆ ಈ ವರ್ಷ ಕೂಡ ಏನು ಮಾಡಿದವರು ಅಂತಂದರೆ ನಿಮ್ಗಳಿಗೆ BS ನರ್ಸಿಂಗ್ ಜೊತೆಗೆ ಅಂದರೆ BS ನರ್ಸಿಂಗ್ ಮುಗಿದ ಮೇಲೆ ಅದರಲ್ಲಿ ಸೀಟ್ ಸಿಕ್ಕಿಲ್ಲಪ್ಪ ಅಂತಂದರೆ ನೀವುಗಳು ಆರಾಮಾಗಿ AHSಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು, BPT ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು.